ಈ ಮಹಾನವಮಿ ದಸರೆಯನ್ನ ಜಾರಿಗೆ ತಂದಿದ್ದು 1ನೇ ರಾಜ ಒಡೆಯರ್ರವರು. ಈ 18ನೇ ಶತಮಾನದ ಉತ್ತರಾರ್ಧದಲ್ಲಿ ಕೊನೆಯ ಭಾಗದಲ್ಲಿ 38 ವರ್ಷ ಇಬ್ಬರು ಮುಸ್ಲಿಂ ಸರ್ವಾಧಿಕಾರಿಗಳ ಆಡಳಿತವನ್ನು ನೋಡಬೇಕಾಯಿತು. ರಾಜ್ಯದ ಆಡಳಿತದ ಸಂಪೂರ್ಣ ಜವಾಬ್ದಾರಿಯನ್ನ ನೆರವೇರಿಸಿದವರು, ಆ ಜವಾಬ್ದಾರಿಯನ್ನು ಯಶಸ್ವಿಯಾಗಿ ನಿರ್ವಹಿಸಿದವರು ಇಬ್ಬರು ರಾಜಮಾತೆಯರು. ಈ ಕಾರುಗಹಳ್ಳಿಯ ಪಾಳೆಗಾರನಾದಂಥ ಮಾರನಾಯಕನನ್ನ ಸದೆಬಡೆದು ಅವನನ್ನ ಕೊಂದು ಆ ಭಾಗದ ಆಧಿಪತ್ಯವನ್ನ ಸ್ಥಾಪನೆ ಮಾಡಿದವರು ಯದುರಾಯರು. ಟಿಪ್ಪುವಿನ ನಿಧನ ನಂತರ ಬ್ರಿಟಿಷರ ಅನುಮತಿಯೊಂದಿಗೆ ರಾಜಧಾನಿಯನ್ನ ಶ್ರೀರಂಗಪಟ್ಟಣದಿಂದ ಮೈಸೂರಿಗೆ ವರ್ಗಾವಣೆ ಮಾಡ್ತಾರೆ. ಮಹಾರಾಜರ ಆಡಳಿತಕ್ಕಲ್ಲ, ಅವರ ಆಡಳಿತಕ್ಕೆ ಮಾತ್ರ ಬೆಂಗಳೂರು ಒಂದು ಆಡಳಿತದ ಕೇಂದ್ರವಾಯಿತು, ರಾಜಧಾನಿ ಆಯಿತು ವಿನಃ ನಮ್ಮ ಮುಮ್ಮಡಿಯವರ ನಿಜವಾದ ವಾಸ್ತವದ ಅಧಿಕಾರ ಮೈಸೂರೇ ಆಗಿತ್ತು ಅನ್ನೋದನ್ನ ನಾವು ಮರಿಬಾರದು. ಯುರೋಪಿಯನ್ ದರ್ಬಾರ್ ಅಂತಾನೆ ನಾವು ಹೇಳ್ತೀವಿ. ಅದೆಲ್ಲದಕ್ಕೂ ಕಾರಣ ನಾಲ್ವಡಿ ಮಹಾರಾಜ. ವಿಜಯನಗರ ಸಾಮ್ರಾಜ್ಯ ತಾಳಿಕೋಟೆ ಕದನದ ನಂತರ ಅವನತಿಯಾದಾಗ ನಮ್ಮ ಇತಿಹಾಸ, ನಮ್ಮ ಧರ್ಮ, ನಮ್ಮ ಸಂಸ್ಕೃತಿ, ನಮ್ಮ ರಾಜಕೀಯವನ್ನ ಮತ್ತೆ ಹಿಡಿದಿಟ್ಟವ್ರು ಯಾರು ಅಂದ್ರೆ ಇವೇ ಸಣ್ಣ ಪುಟ್ಟ ಪಾಳೆಪಟ್ಟುಗಳು. ಅದು ಚಿತ್ರದುರ್ಗದ ಪಾಳೆಗಾರ ಆಗಿರ್ಬೋದು, 5ನೇ ಮದಕರಿ ನಾಯಕ, ಒನ್ ಆಫ್ ದ ಬೆಸ್ಟ್ ಎಕ್ಸಾಂಪಲ್, ಉದಾಹರಣೆ ಕೊಡ್ಬೋದು. ಕೆಳದಿಯ ನಾಯಕ ಮನೆತನದವರು ಶಿವಪ್ಪ ನಾಯಕನ ನಾವು ಬೆಸ್ಟ್ ಎಕ್ಸಾಂಪಲ್ ಕೊಡ್ಬೋದು. ಬಹುಶಃ ಮೈಸೂರು ಮಹಾರಾಜರ ಕಾಲದಲ್ಲಿ ಮಾಡದೇ ಇರುವಂತ ಕಂದಾಯ, ವೈಜ್ಞಾನಿಕ ಕಂದಾಯದ ಸುಧಾರಣೆ ತಂದವನೇ ಶಿವಪ್ಪ ನಾಯಕ. ಕೆಳದಿ ರಾಜ ಮನೆತನದ ಮೂಲಕ ಗುರುತಿಸ್ಕೊಳ್ತಾರೆ. ಅದೇತಲ್ಲ, ಕೊಡಗಿನ ಒಂದು ಆಡಳಿತವನ್ನ ನಾವು ನೋಡ್ಬೋದು. ಇನ್ನೊಂದು ಕಡೆ ನಾವು ಯಲಹಂಕದ ನಾಡಪ್ರಭುಗಳು, 1ನೇ ಕೆಂಪೇಗೌಡ, 2ನೇ ಕೆಂಪೇಗೌಡ, 3ನೇ ಕೆಂಪೇಗೌಡ, ಒಂದ್ ಕಡೆ ಅವರು ಬೆಂಗಳೂರನ್ನ ಕಟ್ಟುವಂತ ಪ್ರಯತ್ನವನ್ನ ಮಾಡ್ತಾರೆ. ಇನ್ನೊಂದು ಕಡೆ ಈ ಮಹಿಷಮಂಡಲದ ಈ ಭೂಭಾಗವನ್ನ ಸುರಕ್ಷಿತವಾಗಿಟ್ಕೊಂಡು, ಒಂದು ಕಡೆ ಮೊಘಲರ ದಾಳಿಗಿಂದಲೂ ಸುರಕ್ಷಿತವಾಗಿ ಇಟ್ಕೊಳ್ಬೇಕು, ಒಂದು ಕಡೆ ಮರಾಠರಿಂದ ಇದನ್ನ ಉಳಿಸ್ಕೊಳ್ಬೇಕು, ಇನ್ನೊಂದು ಕಡೆ ಈ ಕಡೆ ಬಂದ್ರೆ ಆದಿಲ್ ಶಾಹಿಗಳಿಂದ ಒಂದ್ ಕಡೆ ಮನೆತನವನ್ನು ಉಳಿಸ್ಕೊಳ್ಬೇಕು. ಎಲ್ಲಾ ಕಡೆನೂ ಕೂಡ ಥ್ರೆಟ್, ಅಪಾಯಗಳು, ಆತಂಕಗಳಿತ್ತು. ಇಂಥ ಒಂದು ಸಂದರ್ಭದಲ್ಲಿ ಈ ಮಧ್ಯಕಾಲ ಮತ್ತೆ ಆಧುನಿಕ ಯುಗದಲ್ಲಿ ಅತ್ಯಂತ ತಾಳ್ಮೆಯಿಂದ, ಅತ್ಯಂತ ಜಾಣ್ಮೆಯಿಂದ, ರಾಜತಾಂತ್ರಿಕ ಬುದ್ಧಿವಂತಿಕೆಯಿಂದ ನಮ್ಮ ಮೈಸೂರನ್ನ ಜೋಪಾನವಾಗಿ ಕಾಪಾಡಿಕೊಂಡು 548 ವರ್ಷ ನಮ್ಮ ಒಡೆಯರ್ಗಳ ಆಡಳಿತ ನಿಜಕ್ಕೂ ಸಾರ್ಥಕ ಅಂತ ನಾವೆಲ್ಲರೂ ಕೂಡ ಭಾವಿಸ್ಬೋದು. ಆ ಹಿನ್ನೆಲೆಯಲ್ಲಿ ನಾವು ಈ ರಾಜ ಮನೆತನಗಳು ಏನಿದಾವೆ, ಸಾಮ್ರಾಜ್ಯಗಳು, ಇವುಗಳ ಜೊತೆ ಈ ಸಣ್ಣ ಸಣ್ಣ ಮನೆತನಗಳು ಏನಿದ್ದಾವೆ, ಕೆಳದಿ ಮನೆತನ, ಚಿತ್ರದುರ್ಗದ ಪಾಳೆಗಾರರು, ಯಲಹಂಕದ ನಾಡಪ್ರಭುಗಳು, ಮತ್ತೆ ಕೊಡಗಿನ ಆಡಳಿತ, ಇವೆಲ್ಲವನ್ನು ಕೂಡ ನಾವು ಅಧ್ಯಯನವನ್ನ ಮಾಡಲೇಬೇಕಾಗುತ್ತೆ. ಸೊ ಈಗ ವಿಶೇಷವಾಗಿ ನಾವು ಬರೋದಾದರೆ ನಮ್ಮ ಮೈಸೂರಿನ ವಿಶ್ವವಿಖ್ಯಾತ ನಾಡ ದಸರಾ, ನಮ್ಮ ಹೆಮ್ಮೆಯ ದಸರಾ. ಏಕೆಂದರೆ ನಮ್ಮ ಮೈಸೂರನ್ನು ನಾವು ಅರಮನೆಗಳ ನಗರಿ, ಸಾಂಸ್ಕೃತಿಕ ನಗರಿ, ವಿಶಾಲವಾದ ರಸ್ತೆಗಳ ನಗರಿ, ಪಾರಂಪರಿಕ ಕಟ್ಟಡಗಳ ನಗರಿ, ಉದ್ಯಾನವನಗಳ ನಗರಿ, ಏನೆಲ್ಲ ಕಿರೀಟಗಳು, 1, 2, 3, 4. ಮೈಸೂರಿನ ಉತ್ಪನ್ನಗಳು ಅಂತ ಬಂದಾಗ ಏನೆಲ್ಲ ವಿಶೇಷವಾದ ಉತ್ಪನ್ನಗಳು ಈ ಜಗತ್ತಲ್ಲಿ ಕೇಳಲ್ಪಟ್ಟಿವೆ, ಅವೆಲ್ಲವೂ ಮೈಸೂರು ಮೈಸೂರು ಮೈಸೂರು. ಬಹುಶಃ ಇದು ಸಾಧ್ಯವಾಗದು ಯಾವುದೋ ಒಂದು ದೈವ ಕೃಪೆಯಿಂದ ಮಾತ್ರವೇ ಹೊರತು ಒಬ್ಬ ಸಾಮಾನ್ಯ ಮನುಷ್ಯರಿಂದ ಅಲ್ಲ. ಅದಕ್ಕೆ ಕಾರಣ ನಮ್ಮ ಮೈಸೂರು ಇತಿಹಾಸ ಕೇವಲ ರಾಜಕೀಯ ಇತಿಹಾಸ ಮಾತ್ರ ಅಲ್ಲ, ಕೇವಲ ಸಾಂಸ್ಕೃತಿಕ ಇತಿಹಾಸ ಮಾತ್ರ ಅಲ್ಲ, ಇದಕ್ಕೆ ಅದರದೇ ಆದಂಥ ಒಂದು ಧಾರ್ಮಿಕ ಅಯಸ್ಕಾಂತದಂಥ ಶಕ್ತಿ ಈ ಮಣ್ಣಿಗಿದೆ, ಈ ನೆಲಕ್ಕಿದೆ. ಇಂಥ ಒಂದು ಮೈಸೂರು ಸಂಸ್ಥಾನವನ್ನು ನಾನೀಗಾಗಲೇ ಹೇಳಿರುವಂತೆ 548 ವರ್ಷಗಳ ಕಾಲ ನಮ್ಮ ಮೈಸೂರು ಮಹಾರಾಜರ ಒಂದು ಸಂತತಿ ಅಥವಾ ಮನೆತನ ಆಳ್ವಿಕೆ ಮಾಡ್ತು ಅಂತ. ಈ 548 ವರ್ಷಗಳ ಆಡಳಿತದಲ್ಲಿ ನಾನು ನೇರವಾಗಿ ಅವರ ರಾಜಕೀಯ ಇತಿಹಾಸಕ್ಕೆ ಬರೋದಾದರೆ, ತಮ್ಮೆಲ್ಲರಿಗೂ ಗೊತ್ತಿರುವಂತೆ 6 ರೀತಿಯಾದಂಥ 6 ಬಗೆಯ ವಿಶೇಷವಾದಂಥ ಆಡಳಿತ ನಮ್ಮ ಮೈಸೂರು ಕಾಣ್ತು. ಅದು ನಮ್ಮೆಲ್ಲರ ಸುಯೋಗ ಅಂತ ನಾವು ಹೇಳ್ಬೋದು. ಮಧ್ಯೆ ಬಂದಂಥದ್ದನ್ನು ಯಾಕೆ ನಾವು ದೌರ್ಭಾಗ್ಯ ಅಂದ್ಕೊಳ್ಬೇಕು? ಮಧ್ಯೆ ಬಂದಂಥ ಬೇರೆ ವ್ಯವಸ್ಥೆಗಳಲ್ಲೂ ನಮಗೆ ಅಭಿವೃದ್ಧಿಯ ಕೆಲಸಗಳಾಗಿದೆ ಅಂದರೆ ಅದು ನಮಗೆ ಸಕಾರಾತ್ಮಕವಾದಂಥ ಆಲೋಚನೆಯೇ ಸರಿ, ಸಕಾರಾತ್ಮಕವಾದಂಥ ಅಭಿವೃದ್ಧಿಯೇ ಸರಿ ಅಂತ ನಾವು ಭಾವಿಸ್ಬೇಕಾಗುತ್ತೆ. ಮೊದಲನೇದಾಗಿ 6 ಬಗೆಯ ವಿಶೇಷ ಅಧಿಕಾರ ಅಂದರೆ ಮೈಸೂರಲ್ಲಿ ಒಡೆಯರ್ಗಳ ಅಧಿಕಾರ. ನಾನಾಗಲೇ ಹೇಳಿದೆ, 1399ರಲ್ಲಿ ಗುಜರಾತಿನ ದ್ವಾರಕೆಯಿಂದ ಬಂದ ಯದುವಂಶದ ಯದುರಾಯ ಅಥವಾ ವಿಜಯರಾಯನಿಂದ ಸ್ಥಾಪನೆಯಾದ ಒಂದು ಸಣ್ಣ 16 ಭಾಗದ ಈ ಒಂದು ಸಣ್ಣ ರಾಜಮನೆತನ ಏನಿದೆ, ಇದು ಮುಂದೊಂದು ದಿನ
ಒಂದು ವಿಶಾಲವಾದ ಮೈಸೂರು ರಾಜ್ಯವಾಗಿ ಸಂಸ್ಥಾನವಾಗಿ 1947ರವರೆಗೂ ಕೂಡ ಆಡಳಿತವನ್ನು ಮಾಡ್ತು. ಈ ಅವಧಿನಲ್ಲಿ 25 ಮಂದಿ ರಾಜ ಒಡೆಯರ್ಗಳು ಮಹಾರಾಜರು ಆಡಳಿತವನ್ನು ನಡೆಸ್ತಾರೆ. ಇದೇ 548 ವರ್ಷಗಳ ಅವಧಿನಲ್ಲಿ ಎರಡನೇ ಹಂತದ ಒಂದು ಆಡಳಿತ ಎಲ್ಲೋ ಕೆಲವು ಸಂದರ್ಭಗಳಲ್ಲಿ ಮಧ್ಯೆ ಬಂದಂಥ ನಮ್ಮ ಮೈಸೂರಿನ ಒಡೆಯರ್ ರಾಜ ಮಹಾರಾಜರು ಸ್ವಲ್ಪ ಆಡಳಿತದಲ್ಲಿ ಅನಾಸಕ್ತರಾದಾಗ, ಆಸಕ್ತಿಯನ್ನು ಸ್ವಲ್ಪ ತೋರಿಸದೇ ಇದ್ದಂಥ ಸಂದರ್ಭದಲ್ಲಿ ಅವರೇ ಸೃಷ್ಟಿಸಿದಂಥ, ಅವರ ರಕ್ತ ಸಂಬಂಧಿಗಳೇ ಅಲಂಕರಿಸಿದಂಥ ದಳವಾಯಿಗಳ ಆಡಳಿತವನ್ನು ನಮ್ಮ ಮೈಸೂರು ನೋಡ್ತು. ನೋಡಿ, ಈ ದಳವಾಯಿಗಳು ಅಂತ ಬಂದಾಗ ವಿಶೇಷವಾಗಿ ಒಂದು ಕಡೆ ಸೈನ್ಯಾಡಳಿತವನ್ನು ನೋಡ್ಕೊಳ್ತಿದ್ದಂಥವರು, ಒಂದು ಕಡೆ ಮಹಾರಾಜರು ಒಡೆಯರಿಗೆ ಆಡಳಿತದಲ್ಲೂ ಕೂಡ ಸಹಾಯವನ್ನು ಮಾಡ್ತಾ ಇದ್ದಂಥವರು. ಆ ಒಂದು ಹಿನ್ನೆಲೆಯಲ್ಲಿ ನಾವು ಎರಡನೇ ಕಾಲಘಟ್ಟದಲ್ಲಿ ಈ ಒಂದು ದಳವಾಯಿಗಳ ಆಡಳಿತವನ್ನು ಕೂಡ ನಾವು ಮೈಸೂರಲ್ಲಿ ನೋಡ್ತೀವಿ. 1ನೇ ರಾಜ ಒಡೆಯರ್, ತಾವೆಲ್ಲರೂ ಕೇಳಿರ್ಬೋದು, ಮೈಸೂರಿನಲ್ಲಿ ಮೊದಲ ಬಾರಿಗೆ ಒಂದು ರಾಜ ವಿಧೇಯಕವನ್ನು ಹೊರಡಿಸುವ ಮೂಲಕ 1610ರಲ್ಲಿ ನಮ್ಮ ನಾಡ ಹಬ್ಬ ನವರಾತ್ರಿ, ಈ ಮಹಾನವಮಿ ದಸರೆಯನ್ನ ಜಾರಿಗೆ ತಂದಿದ್ದು 1ನೇ ರಾಜ ಒಡೆಯರ್ರವರು. ಈ 1ನೇ ರಾಜ ಒಡೆಯರ್ರವರ ಕಾಲದಲ್ಲೇನೆ ದಳವಾಯಿ ಅನ್ನುವಂಥ ಒಂದು ಪದ್ಧತಿ ಪ್ರಾರಂಭವಾಯಿತು. ದಳವಾಯಿ ಬೆಟ್ಟದರಸು ಅನ್ನುವಂಥವ್ರು ಬರ್ತಾರಲ್ಲಿ, ದಳವಾಯಿ ಮಲ್ಲರಾಜಯ್ಯ ಅಂತಕ್ಕಂಥವ್ರು ಬರ್ತಾರೆ, ದಳವಾಯಿ ಲಿಂಗಣ್ಣಯ್ಯ ಅಂತಕ್ಕಂಥವ್ರು ಬರ್ತಾರೆ. ಹೀಗೆ ದಳವಾಯಿಗಳು ಕೂಡ ಕೆಲವು ಸಂದರ್ಭಗಳಲ್ಲಿ ರಾಜರಷ್ಟೇ ಸಾಮರ್ಥ್ಯವನ್ನು ಹೊಂದಿದಂಥವರಾಗಿದ್ದರು. ಎಷ್ಟೋ ಸಂದರ್ಭದಲ್ಲಿ ಕೆಲವು ಆಡಳಿತಾತ್ಮಕ ನಿರ್ಧಾರಗಳಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ರು. ಸೈನ್ಯಾಡಳಿತದಲ್ಲಿ ತಮ್ಮದೇ ಆದಂಥ ಒಂದು ಸಣ್ಣ ನಿಯಂತ್ರಣವನ್ನು ಕೂಡ ಹೊಂದಿದ್ರು. ಆ ಒಂದು ಹಿನ್ನೆಲೆಯಲ್ಲಿ ಮೈಸೂರು ಸಂಸ್ಥಾನದ ಇಷ್ಟು ಸುದೀರ್ಘ ಆಳ್ವಿಕೆಯಲ್ಲಿ 25 ಮಹಾರಾಜರ ಜೊತೆಗೆ ಕೆಲವು ದಳವಾಯಿಗಳು ಅಂತಂದ್ರೆ ದಳಪತಿಗಳು ಅಂತ, ಸೈನ್ಯದ ದಂಡನಾಯಕರು ಅಂತ ಅವರ ಆಡಳಿತವನ್ನು ನಾವು ನೋಡ್ತೀವಿ. ಅದು ಎರಡನೆಯದು. ಮತ್ತೆ ಮೂರನೆಯ ಒಂದು ಆಡಳಿತ ಈಗಾಗಲೇ ನಿಮಗೆ ಗೊತ್ತಾಗಿರುತ್ತೆ. ಯಾರ ಆಡಳಿತ ಅಂದರೆ ಆಕಸ್ಮಿಕವೋ ಅನಿವಾರ್ಯವೋ ಏನೋ ಗೊತ್ತಿಲ್ಲ, 18ನೇ ಶತಮಾನದ ಕೊನೆಯ ಭಾಗ ಅಂದರೆ 1761ರಿಂದ ಹಿಡಿದು 1799ರವರೆಗೆ ನಾವು ಅನಿವಾರ್ಯವಾಗಿ ಆಕಸ್ಮಿಕವಾಗಿ ಎದುರು ನೋಡಬೇಕಾದಂಥ ಒಂದು ಆಡಳಿತ, ಅದು ಇಬ್ಬರು ಮುಸ್ಲಿಂ ಸರ್ವಾಧಿಕಾರಿಗಳ ಆಡಳಿತ, ಹೈದರಾಲಿ ಮತ್ತು ಟಿಪ್ಪುವಿನ ಆಡಳಿತ. ಅಂದರೆ ನಮ್ಮ ಮೈಸೂರು ಎಂತೆಂಥ ಆಡಳಿತವನ್ನು ಕಾಣ್ತಲ್ಲ, ಅದರಲ್ಲಿ ಈ 18ನೇ ಶತಮಾನದ ಉತ್ತರಾರ್ಧದಲ್ಲಿ ಕೊನೆಯ ಭಾಗದಲ್ಲಿ 38 ವರ್ಷ ಇಬ್ಬರು ಮುಸ್ಲಿಂ ಸರ್ವಾಧಿಕಾರಿಗಳ ಆಡಳಿತವನ್ನು ನೋಡಬೇಕಾಯಿತು. ಅದು ಹೈದರಾಲಿಯ ಒಂದು 21 ವರ್ಷಗಳ ಆಡಳಿತ, ಟಿಪ್ಪುವಿನ 17 ವರ್ಷಗಳ ಆಡಳಿತ. ಒಟ್ಟು 38 ವರ್ಷ ಇಬ್ಬರು ಮುಸ್ಲಿಂ ಸರ್ವಾಧಿಕಾರಿಗಳು ಕೂಡ ಆಡಳಿತವನ್ನು ಮಾಡಿದ್ದನ್ನು ನಾವಿಲ್ಲಿ ನೋಡ್ಬೋದು. ಇಷ್ಟೇ ಅಲ್ಲ, 4ನೇ ಭಾಗದಲ್ಲಿ ನಾವು ನಮ್ಮ ಮೈಸೂರನ್ನ ಎಲ್ಲೋ ಒಂದು ಸಂದರ್ಭದಲ್ಲಿ ಮುಮ್ಮಡಿಯವರು ಇನ್ನೂ ಅಪ್ರಾಪ್ತರಾಗಿದ್ದಾಗ, ನಾಲ್ವಡಿ ಮಹಾರಾಜರು ಇನ್ನೂ 10 ವರ್ಷದ ಅಪ್ರಾಪ್ತರಾಗಿದ್ದಾಗ, ಅವರು ಪ್ರಾಪ್ತ ವಯಸ್ಸಿಗೆ ಬರೋವರೆಗೂ ಕೂಡ ರಾಜ್ಯದ ಆಡಳಿತದ ಸಂಪೂರ್ಣ ಜವಾಬ್ದಾರಿಯನ್ನು ಆ ಮುಮ್ಮಡಿಯವರ, ಆ ನಾಲ್ವಡಿಯವರ ರಾಜಪ್ರತಿನಿಧಿಯಾಗಿ, ರಾಜಪ್ರಮುಖರಾಗಿ ನೆರವೇರಿಸಿದವರು, ಅದನ್ನು ಆ ಜವಾಬ್ದಾರಿಯನ್ನು ಯಶಸ್ವಿಯಾಗಿ ನಿರ್ವಹಿಸಿದವರು ಇಬ್ಬರು ರಾಜಮಾತೆಯರು, ಇಬ್ಬರು ಮಹಾರಾಣಿಯರು. ಅವ್ರನ್ನ ನಾವು ನೆನಪಿಸ್ಕೊಳ್ಳೇಬೇಕಾಗುತ್ತೆ. ಮುಮ್ಮಡಿ ಕೃಷ್ಣರಾಜ ಒಡೆಯರವರ ರಾಜಮಾತೆ ತಾಯಿಯಾಗಿರ್ತಕ್ಕಂಥ ಮಹಾರಾಣಿ ಕೆಂಪಲಕ್ಷ್ಮಿ ಅಮ್ಮಣ್ಣಿ ವಾಣಿವಿಲಾಸ ಸನ್ನಿಧಾನ ಅವರು. ಅವ್ರನ್ನ ಬಿಟ್ಟರೆ ಇದೇ ನಾಲ್ವಡಿ ಕೃಷ್ಣರಾಜ ಒಡೆಯರವರಿಗೆ 1894ರಲ್ಲಿ ಅವರಿಗೆ 10 ವರ್ಷ ವಯಸ್ಸಾಗಿದ್ದಾಗ, ಅವರಿಗೆ ಪ್ರಾಪ್ತ ವಯಸ್ಸಿಗೆ ಬರೋವರೆಗೂ ಕೂಡ ಮೈಸೂರು ರಾಜ್ಯದ ಆಡಳಿತದ ಜವಾಬ್ದಾರಿಯನ್ನು ನೋಡಿಕೊಂಡವರು, ಅವರ ರಿಜೆಂಟ್, ಅವರ ರಾಜಪ್ರತಿನಿಧಿ ಯಾರು ಅಂದರೆ ಅವರ ತಾಯಿ ರಾಜಮಾತೆಯಾಗಿರ್ತಕ್ಕಂಥ ಕೆಂಪ ನಂಜಮ್ಮಣ್ಣಿ, ರಾಜಮಾತೆ ಕೆಂಪ ನಂಜಮ್ಮಣ್ಣಿ ವಾಣಿವಿಲಾಸ ಸನ್ನಿಧಾನ. ನಾವು ಬರೀ ಮಹಾರಾಜರ ಆಡಳಿತ, ಇನ್ನೊಬ್ಬರ ಆಡಳಿತ ಮಾತ್ರ ನೋಡ್ತೀವಿ. ಆದರೆ ಮೈಸೂರು ಇತಿಹಾಸದಲ್ಲಿ ಇಬ್ಬರು ರಾಜಮಾತೆಯರು ತಮ್ಮಿಬ್ಬರು ಮಕ್ಕಳು ಪ್ರಾಪ್ತ ವಯಸ್ಸಿಗೆ ಬಂದು ಸಿಂಹಾಸನದಲ್ಲಿ ಕುರಿತು 18 ವರ್ಷ ವಯಸ್ಸಾದ ಮೇಲೆ ನೇರವಾದ ಆಡಳಿತವನ್ನು ನಾನು ನೋಡಬೇಕು ಅಂತ ಕನಸನ್ನು ಕಂಡಂಥ ಈ ಇಬ್ಬರು ರಾಜಮಾತೆಯರನ್ನ ನಾವು ನೆನಪಿಸ್ಕೊಳ್ಳೇಬೇಕಾಗುತ್ತೆ. ಈ ಸಂದರ್ಭದಲ್ಲಿ ಅವರು ಮಾಡಿದಂಥ ಕೆಲಸ ಕಾರ್ಯಗಳು, ಅವರು ಕೊಟ್ಟಂಥ ಸಲಹೆಗಳು, ಅವರು ಕೊಟ್ಟಂಥ ಮಾರ್ಗದರ್ಶನಗಳೇ ಈ ದಿವಾನರಿಗೆ ಆಡಳಿತದಲ್ಲಿ ಒಳ್ಳೊಳ್ಳೆಯ ನಿರ್ಣಯಗಳನ್ನು, ಒಳ್ಳೊಳ್ಳೆಯ ಕೆಲಸಗಳನ್ನು ಮಾಡಲಿಕ್ಕೆ ಸಾಧ್ಯವಾಯಿತು ಅಂತ ನಾವು ಹೇಳ್ಬೋದು. ಇದು 4ನೇದು.
ಇನ್ನು 5ನೇದು ಅಂತ ಬಂದಾಗ ನಿಮ್ಮೆಲ್ರಿಗೂ ಗೊತ್ತಾಗಿರುತ್ತೆ, 5ನೇದು ಬಹಳ ಭಿನ್ನವಾದಂಥ ಆಡಳಿತ ನಮ್ಮ ಮೈಸೂರು ಹಿಸ್ಟ್ರಿನಲ್ಲಿ. 50 ವರ್ಷಗಳ ಅಂದರೆ 19ನೇ ಶತಮಾನದ ಪೂರ್ವಾರ್ಧದಿಂದ ಹಿಡಿದು ಉತ್ತರಾರ್ಧದವರೆಗಿನ ಆಡಳಿತ ವಿಶೇಷವಾದ, ಅದರಲ್ಲೂ ವಿಶೇಷವಾಗಿ ಪಾಶ್ಚಾತ್ಯ ಮಾದರಿಯ ಆಡಳಿತ, ಯುರೋಪಿಯನ್ ಮಾದರಿಯ ಆಡಳಿತ, ಅದುವೇ ಕಮಿಷನರ್ ಆಡಳಿತ. ಹೌದಲ್ವಾ? ನಿಮ್ಮೆಲ್ರಿಗೂ ಆಶ್ಚರ್ಯ ಆಗುತ್ತೆ. ಹೌದು, ನಮ್ಮ ಮೈಸೂರು ಸಂಸ್ಥಾನದಲ್ಲಿ 50 ವರ್ಷಗಳ ಕಾಲ ಬ್ರಿಟಿಷ್ ಕಮಿಷನರ್ಗಳ ಆಡಳಿತ ಇತ್ತು. 1831ರಿಂದ ಹಿಡಿದು 1881ರವರೆಗೆ 5 ದಶಕಗಳ ಕಾಲ, 50 ವರ್ಷಗಳ ಕಾಲ 8 ಜನ ಬ್ರಿಟಿಷ್ ಕಮಿಷನರ್ ಆಡಳಿತವನ್ನು ಮಾಡ್ತಾರೆ. ಅದರಲ್ಲಿ ಜೂನಿಯರ್ ಕಮಿಷನರ್, ಅದರಲ್ಲಿ ಸೀನಿಯರ್ ಕಮಿಷನರ್ ಇಂದ ಹಿಡಿದು ತದನಂತರ ಬರುವಂಥ 6 ಮಂದಿ ಚೀಫ್ ಕಮಿಷನರ್ಸು ಆಡಳಿತವನ್ನು 1834ರಿಂದ 81ರವರೆಗೂ ಅಧಿಕಾರ ಮಾಡ್ತಾರೆ. ಈ ಒಂದು 50 ವರ್ಷಗಳ ಅವಧಿನಲ್ಲೇ ನಿಮಗೆ ಆಶ್ಚರ್ಯ ಆಗ್ಬೋದು, ಈ ಬ್ರಿಟಿಷ್ ಕಮಿಷನರ್ ಆಡಳಿತದಲ್ಲಿ ಬೆಂಗಳೂರು ನಮ್ಮ ಮೈಸೂರು ಸಂಸ್ಥಾನದ ರಾಜಧಾನಿಯಾಗಿತ್ತು. ಈ 548 ವರ್ಷಗಳ ಮೈಸೂರು ಇತಿಹಾಸದಲ್ಲಿ 4 ರಾಜಧಾನಿಗಳಿತ್ತು. ಇದು ಹೆಮ್ಮೆಯ ಒಂದು ವಿಚಾರ. 4 ರಾಜಧಾನಿಗಳಿತ್ತು. ಬಹುಶಃ 4 ರಾಜಧಾನಿಗಳ ಹಿನ್ನೆಲೆಯನ್ನು ಗೊತ್ತಿಲ್ಲ ನಮ್ಮ ಮೈಸೂರು ಇಷ್ಟೊಂದು ಹೆಸರು ಮಾಡಲಿಕ್ಕೆ ಸಾಧ್ಯವಾಗಿದ್ದು. ಏಕೆಂದರೆ ನಮ್ಮ ಮೈಸೂರು ಸಂಸ್ಥಾನದ ತಾಯಿ ಬೇರು, ಮೂಲ ಬೇರಿರೋದೇ ಇವತ್ತಿನ ಚಾಮರಾಜನಗರ ಜಿಲ್ಲೆಯ ಯಳಂದೂರು ತಾಲೂಕು ಅಂತ ನೀವೇನು ಕರಿತೀರಲ್ಲ ಆ ಭಾಗ. ಏಕೆಂದರೆ ಆ ಯಳಂದೂರು ಭಾಗವನ್ನು ಅವತ್ತು ಹದಿನಾಡು ಅಂತ ಕರೀತಾ ಇದ್ರು. ಆ ಹದಿನಾಡು ಭಾಗದಿಂದ ವಿಜಯರಾಯ, ದ್ವಾರಕೆಯಿಂದ ಬಂದಂಥ ವಿಜಯರಾಯ ಅಥವಾ ಯದುರಾಯ ಅನ್ನೋನು ಪ್ರಾರಂಭವನ್ನು ಮಾಡ್ತಾನೆ. ಕೆಲವು 30+, ಕೇವಲ ಒಂದು 30+ ಹಳ್ಳಿಗಳಿಂದ ಕೂಡಿದಂಥ ಆ ಒಂದು ಏನು ಪ್ರಾಂತ್ಯ ಇತ್ತು, ಅದಕ್ಕೆ ಆ ಯದುರಾಯನನ್ನ, ವಿಜಯರಾಯನನ್ನ ಒಡೆಯ ಅಂತ ಕರಿತಾ ಇದ್ರು. ಯಜಮಾನ ಅಂತ ಕರಿತಾ ಇದ್ರು. ಯಾಕೆಂದರೆ ಅವತ್ತು ಇದೇ ಹದಿನಾಡು ಭಾಗದಲ್ಲಿ ಕಾರುಗಹಳ್ಳಿಯ ನಾಯಕನಾದಂಥ, ಕಾರುಗಹಳ್ಳಿಯ ಪಾಳೆಗಾರನಾದಂಥ ಮಾರನಾಯಕ ಅನ್ನೋನ ಅಬ್ಬರ ಜಾಸ್ತಿ ಇತ್ತು. ಈ ಕಾರುಗಹಳ್ಳಿಯ ಪಾಳೆಗಾರನಾದಂಥ ಮಾರನಾಯಕನನ್ನು ಸದೆಬಡೆದು ಅವನನ್ನು ಕೊಂದು ಆ ಭಾಗದ ಆಧಿಪತ್ಯವನ್ನು ಸ್ಥಾಪನೆ ಮಾಡಿದವರು ಯದುರಾಯರು. ಆ ಕಾರಣದಿಂದ ಆ ಹೆಚ್ಚು ಕಡಿಮೆ 30-33 ಗ್ರಾಮಗಳ ಆ ಒಂದು ಸರಹದ್ದಿನ ಮುಖ್ಯಸ್ಥನನ್ನ, ಯಜಮಾನನನ್ನ ಆ ಜನ ನಮ್ಮ ಒಡೆಯ ಅಂತ ಕರೆದ್ರು. ಆ ಒಡೆಯ ಅನ್ನುವಂಥ ಪದವನ್ನು ಎಂದು ಯಾವ ಒಂದು ಅರ್ಥಗರ್ಭಿತವಾದಂಥ ಒಂದು ಸುಸಂದರ್ಭದಲ್ಲಿ ಕರೆದರೋ ಏನೋ ಗೊತ್ತಿಲ್ಲ, ಈ ಮನೆತನಕ್ಕೆ ಒಡೆಯರ್ ಅನ್ನುವಂಥ ಒಂದು ಮನೆತನ ಬಂದು 548 ವರ್ಷ 21 ಮಂದಿ ಮಹಾರಾಜರು ಅದ್ಭುತವಾದಂಥ ಒಂದು ಆಡಳಿತವನ್ನು ಮಾಡಿದರು. ಸೊ ಈ ಒಂದು ಹಿನ್ನೆಲೆಯಲ್ಲಿ ಹದಿನಾಡು ಮೊದಲ ರಾಜಧಾನಿ ಆದರೆ, 2ನೇದು ಶ್ರೀರಂಗಪಟ್ಟಣ. 1010ರಲ್ಲಿ 1ನೇ ರಾಜ ಒಡೆಯರ್ರವರು ಮೊದಲ ಬಾರಿಗೆ ಹದಿನಾಡುವಿನಿಂದ, ಮೂಲ ಪ್ರಾಂತ್ಯವಾದ ಹದಿನಾಡುವಿನಿಂದ, ಏಕೆಂದರೆ ಹದಿನಾಡು ಹೆಚ್ಚು ಕಡಿಮೆ 200 ವರ್ಷಗಳಿಗೆ ಹೆಚ್ಚು ಕಾಲ ಆಡಳಿತ ಪ್ರಾಂತ್ಯವಾಗಿತ್ತು, ರಾಜಧಾನಿಯಾಗಿತ್ತು. ಚಾಮರಾಜನಗರ ಭಾಗದ ಇವತ್ತಿನ ಯಳಂದೂರು ಭಾಗ ಹದಿನಾಡು. 1610ರಲ್ಲಿ 1ನೇ ರಾಜ ಒಡೆಯರ್ರವರು ಈ ಹದಿನಾಡುವಿನಿಂದ ರಾಜಧಾನಿಯನ್ನ ಶ್ರೀರಂಗಪಟ್ಟಣಕ್ಕೆ ಏನು ಮಾಡ್ತಾರೆ, ವರ್ಗಾವಣೆಯನ್ನ ಮಾಡಿ ಶ್ರೀರಂಗಪಟ್ಟಣದಿಂದ ಆಡಳಿತವನ್ನು ಪ್ರಾರಂಭ ಮಾಡ್ತಾರೆ. ಅದೇ ಒಂದು ಆ ಒಂದು ರಾಜಧಾನಿಯ ವರ್ಗಾವಣೆಯ ಸಾಂಕೇತಿಕವಾಗಿ ಎಲ್ಲೋ ಒಂದು ಕಡೆ ಇದೇ ವಿಜಯನಗರದ ಅರಸರು ಆಚರಣೆ ಮಾಡುತ್ತಿದ್ದಂಥ ನಮ್ಮ ಹೆಮ್ಮೆಯ ನಾಡ ಹಬ್ಬವಾದಂಥ ನವರಾತ್ರಿಯನ್ನ, ಇದೇ ಮಹಾನವಮಿಯನ್ನ, ಇದೇ ದಸರಾವನ್ನ ಪುನರ್ ಚಾಲ್ತಿಗೆ ತೆಗೆದುಕೊಂಡು ಬರ್ತಾರೆ. ಅವತ್ತು ಸೆಪ್ಟೆಂಬರ್ 8ನೇ ತಾರೀಕು, ದಯಮಾಡಿ ಈ ಒಂದು ಇಸುವೆ ನೆನ್ಪಿಟ್ಕೊಳ್ಬೇಕು, ಸೆಪ್ಟೆಂಬರ್ 8ನೇ ತಾರೀಕು 1610ರಲ್ಲಿ ಒಂದು ಅಧಿನಿಯಮವನ್ನು ಜಾರಿಗೆ ತಂದು ಮೊದಲ ಮೈಸೂರು ಸಂಸ್ಥಾನದ ನಾಡ ಹಬ್ಬ ಶ್ರೀರಂಗಪಟ್ಟಣದ ಮೂಲಕ ಆರಂಭ ಆಗುತ್ತೆ. ಹೆಚ್ಚು ಕಡಿಮೆ 8ನೇ ತಾರೀಕಿಂದ ಹಿಡಿದು ಸೆಪ್ಟೆಂಬರು 17ನೇ ತಾರೀಕಿನವರೆಗೆ ಮೊದಲ ನಾಡ ದಸರಾ 1610ರಲ್ಲಿ 1ನೇ ರಾಜ ಒಡೆಯರ್ರವರಿಂದ ಆಗುತ್ತೆ. ರಾಜಧಾನಿಯು ಕೂಡ ಶ್ರೀರಂಗಪಟ್ಟಣಕ್ಕೆ ವರ್ಗಾವಣೆ ಆಗುತ್ತೆ. ಇವೆರಡೂ ಕೂಡ 1610ರ ಐತಿಹಾಸಿಕ ನಿರ್ಣಯಗಳು, ಐತಿಹಾಸಿಕ ಕಾಲಘಟ್ಟಗಳು ಅಂತ ನಾವು ಹೇಳ್ಬೋದು. 3ನೇ ರಾಜಧಾನಿ ನಾವಿರುವಂಥ ಮೈಸೂರು. ಈ ಮಹಿಷಮಂಡಲ ಹೆಚ್ಚು ಕಡಿಮೆ 1801ರಿಂದ ಹಿಡಿದು 1947,
ಅಂದರೆ ಹೆಚ್ಚು ಕಡಿಮೆ ಸರಿಸುಮಾರು ಒಂದು 150 ವರ್ಷ ನಮ್ಮ ಮೈಸೂರು ಮಹಾರಾಜರಿಗೆ, ರಾಜಮನೆತನದವರಿಗೆ ಒಂದು ದೀರ್ಘಕಾಲದ ರಾಜಧಾನಿಯಾಗಿತ್ತು. ವಿಶೇಷವಾಗಿ ಮುಮ್ಮಡಿ ಕೃಷ್ಣರಾಜ ಒಡೆಯರ್ರವರ ಕಾಲದಲ್ಲಿ ಈ ರಾಜಧಾನಿಯನ್ನ ಸುರಕ್ಷತೆಯ ದೃಷ್ಟಿಯಿಂದ ಎಲ್ಲೋ ಒಂದು ಕಡೆ 4ನೇ ಆಂಗ್ಲೋ ಮೈಸೂರು ಯುದ್ಧವಾಗಿ, ಟಿಪ್ಪುವಿನ ನಿಧನ ನಂತರ ಬ್ರಿಟಿಷರ ಅನುಮತಿಯೊಂದಿಗೆ, ಲಾರ್ಡ್ ವೆಲ್ಲೆಸ್ಲಿಯ ಅನುಮತಿಯೊಂದಿಗೆ ಆದ ಸಹಾಯಕ ಸೈನ್ಯ ಪದ್ಧತಿಯ ಒಪ್ಪಂದದ ಪ್ರಕಾರವೇ ರಾಜಧಾನಿಯನ್ನು ಶ್ರೀರಂಗಪಟ್ಟಣದಿಂದ ಮೈಸೂರಿಗೆ ವರ್ಗಾವಣೆ ಮಾಡ್ತಾರೆ. ಅಲ್ಲಿಂದ ನಡೆದದ್ದೆಲ್ಲವೂ ಇತಿಹಾಸ. 142 ವರ್ಷ ಅಲ್ಲಿಂದ ನಡೆದದ್ದೆಲ್ಲವೂ ಇತಿಹಾಸ. ಕಾರಣ ಇಷ್ಟೇ, 1811ರಿಂದ ಬಂದಂಥ ರಾಜ ಮಹಾರಾಜರ ಪಟ್ಟಿಯನ್ನು ನಾವು ನೋಡ್ತಾ ಹೋದರೆ ಅಭಿವೃದ್ಧಿಯ ಹರಿಕಾರರೇ ಎಲ್ಲರೂ ಕೂಡ. ಅದರಲ್ಲಿ ನಾವು ಮುಮ್ಮಡಿಯವರಿಂದ ಹಿಡಿದು, ಅದರಲ್ಲಿ ನಾವು 10ನೇ ಚಾಮರಾಜ ಒಡೆಯರವರಿಂದ ಹಿಡಿದು, ಅದರಲ್ಲಿ ನಾವು ನಮ್ಮ ನಾಲ್ವಡಿ ಮಹಾರಾಜರಿಂದ ಹಿಡಿದು, ಅದರಲ್ಲಿ ಕೊನೆಯ 25ನೇ ಮಹಾರಾಜರಾದಂಥ ಜಯಚಾಮರಾಜ ಒಡೆಯರ್ರವರವರೆಗೆ. ಸೊ ಈ ಕಮಿಷನರ ಆಡಳಿತದಲ್ಲಿ ಮೈಸೂರಿನಿಂದ ತಾತ್ಕಾಲಿಕವಾಗಿ 50 ವರ್ಷ ಆಡಳಿತದ ಅನುಕೂಲಕ್ಕಾಗಿ ಮಾತ್ರ ತಾತ್ಕಾಲಿಕವಾಗಿ ಅವರ ಆಡಳಿತಕ್ಕೆ, ಮಹಾರಾಜರ ಆಡಳಿತಕ್ಕಲ್ಲ, ಅವರ ಆಡಳಿತಕ್ಕೆ ಮಾತ್ರ ಬೆಂಗಳೂರು ಒಂದು ಆಡಳಿತದ ಕೇಂದ್ರವಾಯಿತು, ರಾಜಧಾನಿ ಆಯಿತು ವಿನಃ ನಮ್ಮ ಮುಮ್ಮಡಿಯವರ ನಿಜವಾದ ವಾಸ್ತವದ ಅಧಿಕಾರ ಮೈಸೂರೇ ಆಗಿತ್ತು ಅನ್ನೋದನ್ನು ನಾವು ಮರಿಬಾರದು. ದುರದೃಷ್ಟವಶಾತ್ ತಮ್ಮೆಲ್ಲರಿಗೂ ಗೊತ್ತಿದೆ, ಎಲ್ಲೋ ಒಂದು ಕಡೆ ಈ ಮುಸ್ಲಿಂ ಸರ್ವಾಧಿಕಾರಿಗಳಾದಂಥ ಹೈದರಾಲಿ ಮತ್ತು ಟಿಪ್ಪುವಿನ ಕಾಲದಲ್ಲಿ ದಸರಾದ ವಿಚಾರಗಳು ಬಂದಾಗ, ಹೌದು ಸಾಂಸ್ಕೃತಿಕವಾಗಿ ಅದು ಎಲ್ಲೋ ಒಂದು ಕಡೆ ಸಾರ್ವಜನಿಕರಿಗೆ ಕಂಗೊಳಿಸುವಂಥ ಒಂದು ದಸರಾ ಆಗದೇ ಇರಬಹುದು. ಆದರೆ ನಮ್ಮ ಮೈಸೂರಿನ ರಾಜಮನೆತನ, ಆ ರಾಜ ಕುಟುಂಬ, ಮಹಾರಾಜರು ಆ ಮೈಸೂರು ದಸರಾದಲ್ಲೇ ಆಚರಣೆ ಮಾಡಬೇಕಾಗಿದ್ದಂಥ ಖಾಸಗಿ ದರ್ಬಾರ್ ಇರ್ಬೋದು, ಖಾಸಗಿ ಧಾರ್ಮಿಕ ಆಚರಣೆಗಳಿಗೆ ಎಲ್ಲಷ್ಟು ಕುಂದು ಕೊರತೆ ಬರದಂತೆ ಅರಮನೆಯ ಒಳಭಾಗದಲ್ಲೇ ಅದನ್ನು ನೆರವೇರಿಸುವ ಮೂಲಕ, ಇನ್ನೊಂದು ಕಡೆ ಹೈದರಾಲಿ ಟಿಪ್ಪುವಿನ ಅಧಿಕಾರ ಇದ್ದರೂ ಕೂಡ ಸಾಂಸ್ಕೃತಿಕವಾಗಿಯೂ ಸ್ವಲ್ಪ ಮಟ್ಟಿಗೆ ಇದನ್ನು ನಾವು ಸಾರ್ವಜನಿಕವಾಗಿಯೂ ಇದನ್ನು ಸ್ವಲ್ಪ ಮಾಡುತ್ತೇವೆ ಅನ್ನುವಂಥ ಒಂದು ಎದೆಗಾರಿಕೆಯನ್ನು ತೋರಿಸಿದರೆ ಎಂಬುದು ಖಂಡಿತವಾಗಲೂ ಕೂಡ ಸುಳ್ಳಲ್ಲ, ಅದು ಸತ್ಯವೇ ಸರಿ. ಅದು ಹೈದರಾಲಿ ಇರ್ಬೋದು, ಟಿಪ್ಪು ಇರ್ಬೋದು, ಎಲ್ಲೋ ಒಂದು ಕಡೆ ಅವರ ಕಾಲಘಟ್ಟದಲ್ಲೂ ನಮ್ಮ ನವರಾತ್ರಿ ದಸರಾದ ಧಾರ್ಮಿಕ ಆಚರಣೆಗಳು, ಪರಂಪರೆಗಳು, ಅದರ ಸಂಪ್ರದಾಯಗಳು ನಿಲ್ಲಲಿಲ್ಲ, ಖಂಡಿತವಾಗಲೂ ಕೂಡ ನಡ್ಕೊಂಡು ಹೋಯಿತು. ರಭಸವಾಗಿ ನಡೆಯದಿದ್ದರೂ ಸರಳವಾಗಿಯಾದರೂ ಅದು ನಡೀತು. ಮತ್ತೆ ಮುಮ್ಮಡಿಯವರು ನೇರವಾಗಿ 1811 ಅಧಿಕಾರಕ್ಕೆ ಬಂದಾಗ ಬಹಳ ವೈಭವದಿಂದಲೇ ಮೈಸೂರು ದರ್ಬಾರ್ನ ಒಂದು ನವರಾತ್ರಿ ಪ್ರಾರಂಭ ಆಯಿತು. ಖಂಡಿತವಾಗಲೂ ಕೂಡ ಚೆನ್ನಾಗೆ ಮೈಸೂರಿಂದ ದಸರಾ ಆರಂಭವಾಯಿತು, ಮೈಸೂರು ನಗರದಿಂದ. ಮತ್ತೆ 1831ರಲ್ಲಿ ಎಲ್ಲೋ ಒಂದು ಕಡೆ ಯಾವುದೋ ಆಡಳಿತದ ಅಸಮರ್ಥತೆಯ ನೆಪವನ್ನಿಟ್ಟುಕೊಂಡಂಥ ಬ್ರಿಟಿಷ್ ಕಮಿಷನರು ಮೈಸೂರು ಸಂಸ್ಥಾನವನ್ನು ತಮ್ಮ ಹತೋಟಿಗೆ ತೆಗೆದುಕೊಂಡ ಮೇಲೆ 50 ವರ್ಷಗಳ ತದನಂತರ ನಾವು ನೋಡಿದಾಗ ಸ್ವಲ್ಪ ಆ ಒಂದು ದಸರಾ ಏನು ಸಾರ್ವಜನಿಕವಾದ ಅದ್ದೂರಿಯಾದಂಥ ಒಂದು ದಸರಾ ಇತ್ತು ಅದು ನಡೀತು. ಮತ್ತೆ ಅದು ತನ್ನ ಒಂದು ಸರಳತೆಯ ಮೆರಗನ್ನು ಇಟ್ಕೊಂಡು ಅದನ್ನು ಕಾಪಾಡಿಕೊಂಡು ಮತ್ತೆ ಅದು 81ರವರೆಗೂ ಕೂಡ ಹೋಯಿತು. ಮತ್ತೆ 81ರ ನಂತರ ಉಜ್ವಲ ಒಂದು ಜ್ವಾಲೆಯಾಗಿ ಅದು 10ನೇ ಚಾಮರಾಜ ಒಡೆಯರ್ ಇರ್ಬೋದು, ನಾಲ್ವಡಿಯವರ ಕಾಲದಲ್ಲಂತೂ ನೋಡಿ, ಇವತ್ತು ನಾವು ಏನು ನಾಡಹಬ್ಬ ದಸರಾ, ವಿಶ್ವವಿಖ್ಯಾತ ದಸರಾ, ಜಗತ್ಪ್ರಸಿದ್ಧವಾದ ದಸರಾ, ಯುರೋಪಿಯನ್ ದರ್ಬಾರ್ ಅಂತಲೇ ನಾವು ಹೇಳ್ತೀವಿ. ಅದೆಲ್ಲದಕ್ಕೂ ಕಾರಣ ನಾಲ್ವಡಿ ಮಹಾರಾಜರು. ನಾಲ್ವಡಿಯವರ ಕಾಲದಲ್ಲೇ ಮೊದಲ ಬಾರಿಗೆ ಈ ಒಂದು ದಸರಾವನ್ನು ನಿಜವಾಗಲೂ ಒಂದು ಸಾರ್ವಜನಿಕ ದಸರಾವನ್ನಾಗಿ ಮಾಡಿದ್ದು, ಒಂದು ನಿಜವಾದ ಜನತಾ ದಸರಾವನ್ನಾಗಿ ಮಾಡಿದ್ದು. ಇದನ್ನು ನಿಜವಾಗ್ಲೂ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಕೊಂಡೊಯ್ದು, ವಿಶ್ವ ಮಟ್ಟಕ್ಕೆ ಕೊಂಡೊಯ್ದು, ಇವತ್ತೇನಾದರೂ ನಾವು ಇವತ್ತು ಮಾತಾಡ್ತಿದ್ದೀವಿ ದಸರಾ ಬಗ್ಗೆ, ಒಂದು ವಿಶ್ವವಿಖ್ಯಾತ ಜಗತ್ ಪ್ರಸಿದ್ಧ ಅಂದರೆ ಅದರ ಸಂಪೂರ್ಣವಾದಂಥ ಕ್ರೆಡಿಟ್ಟು, ಅದರ ಒಂದು ಸಂಪೂರ್ಣವಾದಂಥ ಕೊಡುಗೆ ನಾಲ್ವಡಿ ಮಹಾರಾಜರಿಗಲ್ಲದೆ ಇನ್ನಾರಿಗೂ ಹೋಗಲು ಸಾಧ್ಯವಿಲ್ಲ.